ಓ ಇದುವೇ ಲಾವಣ್ಯ ಹೋಟೆಲ್ ಅಂತೇಳಿ. ರಾಘಣ್ಣ ಇಲ್ಲಿ ಊಟ ಮಾಡಿದ್ದೀರಾ ನೀವು? ಮಾಡಿದ್ದೀರಾ? ಹಾಂ ಯಾವಾಗ? ಹಾಂ ನನ್ನ ಹತ್ರ ಒಮ್ಮೆ ಬಂದಿದ್ರು. ಹೌದು ಮಾಡಿಸಿದೆ ಇಲ್ಲಿ ಊಟ. ಒಳ್ಳೆ ಊಟ ಅಂತ ಅಂದ್ಕೊಳ್ಳಿ. ಈಗ ಈ ಮಳೆಯಲ್ಲಿ ಒದ್ದಾಡಿಕೊಂಡು ಹೋಗಬೇಕು. ಬನ್ನಿ ಈಗ ಇಲ್ಲಿಂದ ಹೊರಡುವ. ಇದೆಂತ ಮರ ಹೇಗೆ ಮಾಡುತ್ತೆ ತಗೊಳ್ಳಿ. ಅಲ್ಲಿಂದೆಲ್ಲ ಬಂದು ಇಲ್ಲಿಗೆ ಸೇರ್ತದೆ. ಇದು ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದರೆ ಎದುರುಗಡೆ ನಿಡಿಗಳು ಒಯ್ಲಿ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಇಲ್ಲ, ಒಂದು 200 ಮೀಟ್ರ್ ಹೋದರೆ ಅಲ್ಲಿ ಒಂದು ನದಿ ಸಿಗ್ತದೆ. ಅಲ್ಲಿಗೆ ಹೋಗಿ ಸೇರ್ತದೆ. ಮತ್ತು ಅದು ನದಿಯಾಗಿ ಪರಿವರ್ತನೆಯಾಗಿ ಹೋದ ದಾರಿಗೆ ಸುಂಕವಿಲ್ಲ ಅಂತ ನಮ್ಮ ರಾಘಣ್ಣ ಬಂದರು. ಎಂತ ರಾಘಣ್ಣ ಇಲ್ವಂತೆ? ಇಲ್ಲ ಅಂತೆ. ಅದಕ್ಕೋಸ್ಕರ ಈಗ ಬಿಲ್ಲಲ್ಲಿ ಲೆಸ್ ಮಾಡ್ಬೇಕು. ಕಾಡಿತ್ತ ಅಂತ ಕಾಣ್ತದೆ, ನೋಡೋ ಗೊತ್ತಾಗ್ತಾ ಇರ್ಬೋದು. ಆ ಕಡೆ ಈ ಕಡೆ ಎಲ್ಲ ಕಾಡು, ನಡುವಲ್ಲಿ ಒಂದು ರಸ್ತೆ. ಮುಂಚೆಲ್ಲ ದೊಡ್ಡ ಕಾಡು ಥರ ಇತ್ತು ಕಾಣ್ತದೆ. ಅದನ್ನೆಲ್ಲ ಕೊರ್ದು ರಸ್ತೆ ಮಾಡಿದ್ದಾರೆ. ಈ ಕಡೆ ಯಾರ್ದಪ್ಪ, ಗೋವರ್ಧನ ಪ್ಲಸ್ ಪಶು ಆಹಾರ, ಕೋಮಲ್ ಫೀಡ್. ಈ ಕೋಮಲ್ ಫೀಡ್ ನಾನು ಫಸ್ಟಿಗೆ ಉಂಟಲ್ಲ, ನಾನು ಎಂಥ ಕೆಲಸ ಮಾಡ್ತಾಯಿದ್ದೆ, ಜೀನ್ಸ್ ಅಂಗಡಿಯಲ್ಲಿ ಇದ್ದೆ, ದಿನಸಿ ಅಂಗಡಿಯಲ್ಲಿ. ಸೊ ಅದು ಎಷ್ಟು ವರ್ಷ ಆಯಿತು, ಒಂದು ಕರೆಕ್ಟಾಗಿ ಒಂದು 7-8 ವರ್ಷ ಆಯಿತು. ಫಸ್ಟಿಗೆ ಒಂದು ಅಕ್ಕಿ ಮೂಲೆಗೆ ಹಾಕಿಬಿಡಿ ಹೇಳ್ತೇನೆ ಅಲ್ಲಿ. ಹಾಂ ಮತ್ತೆ ನೀವು ಹತ್ತದು ಬೇಡ, ಅಲ್ಲಿ ಒಂದು, ಮತ್ತು ಅದೊಂದು ಬಾರಿದ್ದು ಕಟ್ಟೊಂದು, ಮತ್ತು ಅದೊಂದು ಅಕ್ಕಿ ಅಲ್ಲಿ ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಬೆಲ್ಲ ಖಾಲಿ ಮಾಡೋದು ಯಾವ ಥರ ಅಂತ ಟೆನ್ಷನ್ ಆಗಿತ್ತು. ಬಟ್ ನನಗೆ ಇದು ನೆನಪು ಇರಲಿಲ್ಲ. ಇಲ್ಲಿ ಇಂಟರ್ಲಾಕ್ ಹಾಕಿದ್ರಲ್ಲ, ಇಲ್ಲೆಲ್ಲ ಗುಂಡಿರ್ತಾ ಇತ್ತು. ಹಾಗೆ ಇಲ್ಲಿ ಬಂದು ರಿವರ್ಸ್ ಬಿಟ್ಟಿದ್ದೇನೆ ಈ ಗ್ಯಾಪಲ್ಲಿ. ಹಿಂದ್ಗಡೆ ಕರೆಕ್ಟಾಗಿ ಸೀಟ್ ಉಂಟು, ತೊಂದರೆ ಇಲ್ಲ. ಅಲ್ಲಿ ನೋಡಿ ಕರೆಕ್ಟಾಗಿ ಉಂಟು, ಎಳೆಯೋದು ಹಾಕೋದು, ಸ್ವಲ್ಪ ಸಹ ಒದ್ದೆನೇ ಆಗಲಿಕ್ಕಿಲ್ಲ. ಫೆಸಿಲಿಟಿ ರಾಘಣ್ಣನಿಗೆ ಫುಲ್ಲು. ಮಳೆ ಬಿಡಲಿಲ್ಲ, ಮಳೆ ಸಹ ಉಂಟು. ಬಟ್ ಇದೊಂದು ಇಂಟರ್ಲಾಕ್ ಹಾಕಿದ್ರಲ್ಲಿ ತುಂಬ ಬೆನಿಫಿಟ್ ಅಂತ ಅಂದ್ಕೊಳ್ಳಿ. ಒಂಜಿ ಬೆಲ್ಲವಾ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ರಾಘಣ್ಣನ ಯಾಕೆ ಕರ್ಕೊಂಡು ಬಂದದ್ದು ಅಂತ ಹೇಳಿದರೆ, ರಾಘಣ್ಣ ಮೊನ್ನೆಯಿಂದ ನಾನು ಲೈನಿಗೆ ಬರ್ತೇನೆ ಅಂತೇಳಿ ನಿನ್ನೆ ಸಹ ಲೈನಿಗೆ ಬಂದಿದ್ದರು, ಇವತ್ತು ಸಹ ಲೈನಿಗೆ ಬಂದಿದ್ದಾರೆ. ಸೊ ಬರ್ತೇನೆ ಅಂತ ಹೇಳುವಾಗ ಎಂತ ಮಾಡಲಿಕ್ಕೆ ಆಗೋದಿಲ್ಲ. 50 kg ಅವರಿಗೆ ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಈಗ 50 kg ಇಲ್ಲ. ಸೊ ಹಾಗಾಗಿ ಕರ್ಕೊಂಡು ಬಂದಿದ್ದೇನೆ. ನಾಳೆ ಗೊತ್ತಿಲ್ಲ, ನಾಳೆ ರಾಘಣ್ಣನ್ನು ಕರ್ಕೊಂಡು ಹೋಗೋದು ಅಂತ ಗೊತ್ತಿಲ್ಲ. ಸೊ ರಾಘಣ್ಣ ಬಂದರೆ ಒಂದು ಎಂತ ಗೊತ್ತಂತ, ಒಂದು ಸೈಡೆಲ್ಲ ನೋಡ್ತಾರೆ ಅಂತ, ಗಾಡಿ ಸೈಡೆಲ್ಲ ನೋಡಲಿಕ್ಕೆ ಅವ್ರು ಸ್ವಲ್ಪ ಹುಷಾರು. ಸೊ ಹಾಗಾಗಿ ಅದೊಂದು ಬೆನಿಫಿಟ್. ಅವಾದರೆ ಇಯರ್ಫೋನ್ ಹಾಕ್ಕೊಂಡು ಎಂತ ಅವನಿಗೆ ಗೊತ್ತಾಗೋದಿಲ್ಲ ಅಷ್ಟು ನೋಡಲಿಕ್ಕೆ, ಅದೊಂದು ಉಪದ್ರ ಅವನ ಹತ್ರ, ಅದೊಂದು ಉಪದ್ರ. ಬಟ್ ಇವರು 50 kg ಇವ್ರಿಗೆ ಎತ್ತಲಿಕ್ಕೆ ಆಗೋದಿಲ್ಲ, ಅವ್ರು 50 kg ಎತ್ತಾರೆ. ಅದೊಂದು ಇಷ್ಟು ಡಿಫ್ರೆನ್ಸ್ ಉಂಟು. ಸೊ ಹಾಗಾಗಿ ನೋಡುವ. ಎದುರುಗಡೆ ಇನ್ನೊಂದು ಅಲ್ಲಿ ಭಾರತ ಹೋಗಿ ಒಂದು ಅಕ್ಕಿ ಹಾಕ್ಲಿಕ್ಕೆ ಉಂಟು, 26 kg. ಅದನ್ನೀಗ ಹೇಗೆ ಖಾಲಿ ಮಾಡೋದಂತಾಗಿದೆ ನೋಡಿ. ರಾಘಣ್ಣ ಅವರ ತಲೆಗೆಲ್ಲ ಇಡ್ತಾ ಇದ್ದಾರೆ. ಭಯಂಕರ ಜನ ಮಾರ. ಮಳೆ ಬಿಡ್ತಾನೆ ಇಲ್ಲ ಅಂತ ಅಂದ್ಕೊಳ್ಳಿ. ಈ ಕಡೆ ಯಾರ್ದಪ್ಪ, ಗೋವರ್ಧನ ಪ್ಲಸ್ ಪಶು ಆಹಾರ, ಕೋಮಲ್ ಫೀಡ್. ಈ ಕೋಮಲ್ ಫೀಡ್ ನಾನು ಫಸ್ಟಿಗೆ ಉಂಟಲ್ಲ, ನಾನು ಎಂಥ ಕೆಲಸ ಮಾಡ್ತಾಯಿದ್ದೆ, ಜೀನ್ಸ್ ಅಂಗಡಿಯಲ್ಲಿ ಇದ್ದೆ, ದಿನಸಿ ಅಂಗಡಿಯಲ್ಲಿ. ಸೊ ಅದು ಎಷ್ಟು ವರ್ಷ ಆಯಿತು, ಒಂದು ಕರೆಕ್ಟಾಗಿ ಒಂದು 7-8 ವರ್ಷ ಆಯ್ತಂತೆ. 7-8 ವರ್ಷದ ಹಿಂದ್ಗಡೆ ನಾನು ಇದರಲ್ಲಿದ್ದೆ, ದಿನಸಿ ಅಂಗಡಿಯಲ್ಲಿ. ಆಗೆಲ್ಲ ಇವರು ಬರ್ತಾಯಿದ್ರು. ಬಟ್ ಅದೇ ಗಾಡಿಯಲ್ಲ ಅಂತ ಕಾಣ್ತದೆ. ಡ್ರೈವರ್ ಬೇರೆ ಅಥವಾ ಡ್ರೈವರ್ ಚೇಂಜ್ ಆಗಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಈಗ ಎದುರುಗಡೆ ಅಕ್ಕಿ ಯಾವ ಥರ ಹಾಕೋದು, ಎಲ್ಲಿ ಹೇಗೆ ಇಳಿಸೋದು ಅಂತ ಟೆನ್ಷನ್ ಆಗಿದೆ. ಅದೊಂದು ದೊಡ್ಡ ಉಪದ್ರ ಅಂತ ಅಂದ್ಕೊಳ್ಳಿ. ರಾಘಣ್ಣ ಅಮೌಂಟ್ ತಂದರು, ಬಟ್ ಮಿಸ್ಟೇಕ್ ಮಾಡಿದ್ದಾರೆ. 30 ರೂಪಾಯಿ ಬಿಟ್ಟು ಬಂದಿದ್ದಾರೆ. ಈಗ ಇಲ್ಲಿ ಒಂದು 2,000 ಅಂತ, ಇದು 20 ರೂಪಾಯಿದು ಬಂಡ್ಲು ಕೊಟ್ಟಿದ್ದಾರೆ. ಇದನ್ನು ಯಾರಿಗಾದ್ರೂ ಹೋಗಿ ಕೊಡಬೇಕಷ್ಟೇ. ಅಂಗಡಿಯವರಿಗೆಲ್ಲ ಅನಿವಾರ್ಯತೆ ಇರ್ತದೆ ಇದರದ್ದು. ಸೊ ಯಾರಿಗಾದರೆ ಬೇಕಂತ ಕೇಳಿ ಕೊಡುವ, ಇಲ್ಲದಿದ್ದರೆ ಕಂಪನಿಗೆ ತಗೊಂಡು ಹೋಗೋದು. ಇದನ್ನು ನಾನು ಭರವಸೆಯ ಮೇರೆಗೆ ಲೆಕ್ಕ ಮಾಡಲಿಲ್ಲ, ಆಯಿತಾ. ಸೊ ಇದರಲ್ಲಿ ಎಂತಾದರೂ ಕಮ್ಮಿ ಇದ್ದರೆ ಮತ್ತೆ ಫೋನ್ ಮಾಡಿ ಹೇಳಬೇಕಷ್ಟೇ. ರಾಘಣ್ಣ ತಂದಿದ್ದಾರೆ ಅಮೌಂಟು, ಬಟ್ ಒಂದು 30 ರೂಪಾಯಿ ಕಮ್ಮಿ ತಂದಿದ್ದಾರೆ. ಎಂತಂತ ಗೊತ್ತಿಲ್ಲ. ರಾಘಣ್ಣ ಮತ್ತೆ ಕಳಿಸಿದ್ದೇನೆ. ಅದೇ ಒಂದೇ ಕೆಲಸ ಮಾಡಬೇಕು. ಈ ಮಳೆಯಲ್ಲೆಲ್ಲ ಅವ್ರಿಗೇನೆ ಕಷ್ಟ. ನನಗೆ ಇಳಿಯೋಕ್ಕೆ ಅವ್ರಿಗೆ ಆದರೂ ಕೊಡೆ ಉಂಟು, ನನಗೆ ಕೊಡೆ ಇಲ್ಲ. ಇಲ್ಲಿ ಎದುರುಗಡೆ ಒಂದು ಕಾರ್ ಹೋಗ್ತಾ ಉಂಟು ನೋಡಿ. ಇಷ್ಟೊತ್ತು ಅವರು 4 ಇಂಡಿಕೇಟರ್ ಹಾಕಿದ್ರು. ಈಗ ನಾನು ವೀಡಿಯೋ ಮಾಡೋದು ಅವ್ರಿಗೆ ಗೊತ್ತಾಯ್ತಾ ಅಂತೇಳಿ ಸಡನ್ನಾಗಿ ತೆಗೆದರು. ನನಗೆ ಯಾಕೆ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಅಂತ ಹೇಳಿದರೆ,
ನೋಡಿ ಈಗ ಈ ಮಳೆಯಲ್ಲೆಲ್ಲ ಜಾಸ್ತಿ ಹೆವಿಯಾಗಿ ಮಳೆ ಬರ್ತಾ ಇದ್ದರೆ ಫಸ್ಟ್ ಆಫ್ ಆಲ್ ಅದನ್ನೆಲ್ಲ ಆನ್ ಮಾಡಬೇಕು. 4 ಇಂಡಿಕೇಟ್ರನ್ನು ಆನ್ ಮಾಡಿಡಬೇಕು. ಆಗ ಸೈಡ್ ಸಹ ಗೊತ್ತಾಗ್ತದೆ, ಎದುರುಗಡೆ ಇದ್ದವ್ರಿಗೆ ಸಹ ಗೊತ್ತಾಗ್ತದೆ ನಮಗೆ. ಬಟ್ ನಮ್ಮ ಹತ್ರ ಇಲ್ಲ ಅದೆಲ್ಲ, ನಮ್ಮದೆಲ್ಲ ಸೆನ್ಸರ್ ಅಲ್ಲ ಗಾಡಿ, ಹಾಗಾಗಿ ನಮ್ಮ ಹತ್ರ ಅದೆಲ್ಲ ಇಲ್ಲ. ಈಗ ಕರೆಕ್ಟಾಗಿ ಬೈಪಾಡಿಯಲ್ಲಿದ್ದೇವೆ. ಬೈಪಾಡಿ ಇಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಹೋಟೆಲ್ ಉಂಟು, ಅಲ್ಲಿಗೆ ಇಳಿಸ್ಲಿಕ್ಕೆ ಉಂಟು. ಮೇಲೆ ಹೋಗುವವ ಬೇಡವಾ ಅಂತ ಆಲೋಚನೆ ಮಾಡ್ತಾ ಇರೋದು. ಮೇಲೆ ಹೋಗಲಿಕ್ಕೆ ಜಾಗ ಇದ್ದರೆ ಖಂಡಿತವಾಗಿಯೂ ಹೋಗೋದು. ಉಂಟು, ಬನ್ನಿ ಹೋಗುವ. ಇಲ್ಲಾಂದರೆ ಹಾಂ ಅಲ್ಲಿ ಬಾರಿಗೆ ಒಂದು ಅಕ್ಕಿ ಉಂಟು ಮಾರೆ, ಆಗ ಅಲ್ಲಿ ಇಳಿಸೋದು ಹೇಗೆ ಅಂತ ಆಗಿದೆ. ಒಂದು ಬಾಕ್ಸ್ ಪಾಮ್ ಆಯಿಲ್, ಇನ್ನೊಂದು ಅದು ಕಾರ್ನ್ಫ್ಲವರ್ ಎಲ್ಲ ಉಂಟು ನೋಡಿ. ಕಾರ್ನ್ಫ್ಲವರ್. ರಾಗಣ್ಣ ಒಂದು ಐಡಿಯಾ ಮಾಡಿ, ಫಸ್ಟಿಗೆ ಒಂದು ಅಕ್ಕಿ ಮೂಲೆಗೆ ಹಾಕಿಬಿಡಿ ಹೇಳ್ತಾನೆ ಅಲ್ಲಿ. ಮತ್ತೆ ನೀವು ಹತ್ತದು ಬೇಡ, ಅಲ್ಲಿ ಒಂದು, ಮತ್ತು ಅದೊಂದು ಬಾರಿದ್ದು ಕಟ್ಟೊಂದು, ಮತ್ತು ಅದೊಂದು ಅಕ್ಕಿ ಅಲ್ಲಿ ಸೈಡಲ್ಲಿ ಇರಲಿ. ಇದೊಂದು ಕಟ್ಟು ಎದುರುಗಡೆ ಬರಲಿ. ಇದೇ ಹೋಟೆಲ್ಗೆ ಹಾಕ್ಲಿಕ್ಕೆ ಇರೋದು, ಹೋಟೆಲ್ ಹರ್ಷಿತ ಅಂತೇಳಿ. ಬನ್ನಿ ಹಾಕುವ. ರೈಟ್ ಸೈಡಲ್ಲಿ ಒಂದು ವ್ಯೂ ತೋರಿಸ್ತೇನೆ ನೋಡಿ. ನನಗೆ ಅದು ಪಾಸ್ ಆಗಿ ಆಯಿತು, ಇಲ್ಲದಿದ್ದರೆ ನೋಡ್ಬೋದಿತ್ತು. ಆ ಕಡೆಯಿಂದ ತೋರಿಸ್ತೇನೆ, ಅಲ್ಲಿ ಕಾಣ್ಬೋದು ನನಗೆ. ಹೆವಿ ದೊಡ್ಡ ಕಾಡು ಮಾರ್ರೆ. ಇಲ್ಲಿ ಕಾಣಿಸ್ತಾ ಇಲ್ಲ, ಇಲ್ಲಿ ಎಲ್ಲ ಮರಗಳ ಅಡ್ಡ ಇದೆ ನೋಡಿ. ಸ್ವಲ್ಪ ಕಾಣಿಸ್ತಾ ಇರ್ಬೋದು. ಆ ಕಡೆ ಫುಲ್ಲು ಕಾಡು ಅಂತ ಅಂದ್ಕೊಳ್ಳಿ ನೋಡಿ. ಆ ಕಡೆ ಅದು ಅಲ್ಲಿಂದ ಒಳ್ಳೆ ವ್ಯೂ ಕಾಣ್ತಾ ಇತ್ತು. ಬಟ್ ಅದು ಬರುವ ವಾರದಲ್ಲಿ ತೋರಿಸ್ತೇನೆ ನಿಮಗೆ. ಬಟ್ ಎಷ್ಟು ದೊಡ್ಡ ಕಾಡು ಅಂತ ಹೇಳಿದರೆ ಆ ಏರಿಯೆಲ್ಲ ಉಂಟಲ್ಲ, ಆ ಕಡೆ ಎಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ. ಫುಲ್ಲು ಕಾಡು ಪ್ರದೇಶ ಅಂತ ಅಂದ್ಕೊಳ್ಳಿ. ನಮ್ಮ ಕಂಪನಿ ಕಾಣ್ತಾ ಉಂಟು. ಅಲ್ಲಿ ಅಭಿಷೇಕ್ ನೋಡ್ತಾ ಇದ್ದ, ನೀವು ನೋಡಲಿಲ್ವಾ? ಅಲ್ಲಿ ಇಣುಕ್ತಾ ಇದ್ದ. ಆ ಕಡೆ ಆ ಸೈಡು ಫುಲ್ಲು ಹೆವಿ ಕಾಡು. ಬಟ್ ಇದೆಲ್ಲ ಕಾಡು ಪ್ರದೇಶವೇ ಆಯಿತಾ. ಇದೆಲ್ಲ ಮುಂಚೆಲ್ಲ ಕಾಡಿತ್ತು ಅಂತ ಕಾಣ್ತದೆ, ನೋಡೋ ಗೊತ್ತಾಗ್ತಾ ಇರ್ಬೋದು. ಆ ಕಡೆ ಈ ಕಡೆ ಎಲ್ಲ ಕಾಡು, ನಡುವಲ್ಲಿ ಒಂದು ರಸ್ತೆ. ಮುಂಚೆಲ್ಲ ದೊಡ್ಡ ಕಾಡು ಥರ ಇತ್ತು ಕಾಣ್ತದೆ, ಅದನ್ನೆಲ್ಲ ಕೊರೆದು ರಸ್ತೆ ಮಾಡಿದ್ದಾರೆ. ಸೊ ಈ ಕಡೆಯಿಂದ ಕಾಣ್ತದೆ ನೋಡುವ. ನೋಡಿ ಆ ಕಡೆ ಯಾವ ಥರ ಕಾಡು ಕಾಣ್ತಾ ಉಂಟಂತೆ. ನಾವು ಮುಂಚೆ ಈ ಕಡೆಯಿಂದ ಒಂದು ಶಾರ್ಟ್ ಕಟ್ ಇತ್ತು, ನೀವು ನೋಡಿರ್ಬೋದು. ಈ ಕಡೆಯಿಂದ ಒಂದು ಮಡ್ ರೋಡಲ್ಲಿ ಹೋಗ್ತಾ ಇದ್ವಿ. ಬಟ್ ಇವತ್ತು ಹೋಗ್ತಾ ಇಲ್ಲ, ಬಿಕಾಸ್ ಹೆವಿ ಮಳೆ ಅಂತ ಅಂದ್ಕೊಳ್ಳಿ. ಅಲ್ಲಿ ಮಣ್ಣಿತ್ತು ರೋಡ್ ಇರೋದು. ಒಂದು ವೇಳೆ ಕೆಸರು ರಾಡಿ ಆಗಿದ್ದರೆ, ಒಂದು ವೇಳೆ ಅಲ್ಲಿ ಬ್ಲಾಕ್ ಆದರೆ ಗಾಡಿ ಯಾರು ಕೇಳುವವರಿಲ್ಲ. ಅಲ್ಲಿ ಒಂದು ಮನೆ ಸಹ ಇಲ್ಲ ಅಂತ ಅನ್ಕೊಳ್ಳಿ. ಮನೆ ಉಂಟು, ಎಲ್ಲೆಲ್ಲೋ ದೂರದಲ್ಲಿ ಒಂದು ಮನೆ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ನಿಂತರೆ ಮತ್ತೆ ಪುತ್ತ ಮಂಡೆ ಅಂತ ಹೇಳಬೇಕು. ಈಗ ಅದಕ್ಕೋಸ್ಕರ ಈಗ ಲಾಯ್ಲದಿಂದಾಗಿ ಹೋಗ್ತಾ ಇರೋದು. ಕರೆಕ್ಟಾಗಿ ಒಂದು 6 ಕಿಲೋಮೀಟ್ರ್ ಲಾಂಗ್ ಅಂತ ಅಂದ್ಕೊಳ್ಳಿ ಉಜಿರೆಗೆ. ಇಲ್ಲಿಂದ ಲಾಯ್ಲಕ್ಕೇ ಒಂದು 5 ಕಿಲೋಮೀಟ್ರ್ ಉಂಟು, ಮತ್ತು ಅಲ್ಲಿಂದ ಮತ್ತೆ 3 ಕಿಲೋಮೀಟ್ರು. ಹೌದು, ಒಂದು 6-7 ಕಿಲೋಮೀಟ್ರು, 8 ಕಿಲೋಮೀಟ್ರು ಉಂಟು. ಬಟ್ ಲಾಯ್ಲಕ್ಕೆ ಹೋಗ್ಲಿಕ್ಕಿಲ್ಲ ಅಲ್ಲ ನಮಗೆ. 1 ಕಿಲೋಮೀಟ್ರ್ ಅಲ್ಲಿ ಉಳಿತದೆ. ಒಂದು 7 ಕಿಲೋಮೀಟ್ರ್ ಲಾಂಗ್ ಅಂತ ಅಂದ್ಕೊಳ್ಳಿ. ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಮಳೆಗಾಲದಲ್ಲಿ ಎಲ್ಲ ನಮ್ಮ ಶಾರ್ಟ್ ಕಟ್ಗಳನ್ನೆಲ್ಲ ತ್ಯಾಗ ಮಾಡಬೇಕಷ್ಟೇ, ಎಂತ ಮಾಡುವ ಹಾಗೆ ಸಹ ಇಲ್ಲ. ಕರೆಕ್ಟಾಗಿ 1:41ಕ್ಕೆ ಮೈನ್ ಹೈವೇ ರೀಚ್ ಆಗ್ತಾ ಇರೋದು. ಈ ಕಾಡು ಪ್ರದೇಶವನ್ನು ಬಿಟ್ಟು ಹೋಗ್ತಾ ಇರೋದು. ಸೊ ಬನ್ನಿ, ಈಗ ಇಲ್ಲಿಂದ ರೈಟಿಗೆ ಹೋಗಬೇಕು. ಲೆಫ್ಟಿಗೆ ಹೋದರೆ ನಿಮಗೆ ಗೊತ್ತಿರ್ಬೋದು, ಬೆಳ್ತಂಗಡಿ ಲಾಯ್ಲ್ ಆ ಕಡೆ. ನಾವೀಗ ಇಲ್ಲಿಂದ ರೈಟಿಗೆ ತಗೊಂಡು ಸೀದಾ ಉಜಿರೆಗೆ ಹೋಗಿ ಒಂದು ಗೋಣಿ ಎಂಥದಪ್ಪ ಉಪ್ಪು ತಗೊಳ್ಬೇಕು. ಆ ಕಡೆ ಈ ಕಡೆಯಿಂದೆಲ್ಲ ಗಾಡಿ ಬರುವಾಗ ಹೆದರಿಕೆ ಆಗ್ತದೆ. ಒಬ್ಬೊಬ್ಬರು ಲಗಾಮ್ ಇಲ್ಲದೆ ಬರ್ತಾರೆ ಮಾರೆ. ಹೋಗುವ? ಹಾಂ ಬನ್ನಿ. ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪ್ ಆಗಿ ಉಜಿರೆ ಸಂಧ್ಯದಲ್ಲಿ ಸಿಗುವ. ಕರೆಕ್ಟಾಗಿ ಉಜಿರೆಯಲ್ಲಿ ಒಂದು ಸ್ಟಾಪು. ನಮ್ಮ ರಾಗಣ್ಣ ಕಳಿಸ್ತಾ ಇದ್ದೇನೆ, ಇಲ್ಲಿಂದನೇ ಐಟಮ್ ತಗೊಂಡು ಬರಲಿ ಅಂತೇಳಿ. ಒಂದು ಗೋಣಿ ಹುಡಿಪು ಮಾತ್ರ ಇರೋದು, ಅದಕ್ಕೋಸ್ಕರ ಇಲ್ಲೇ ಸೈಡಿಗೆ ಹಾಕಿರೋದು. ಒಳಗೆಲ್ಲ ಹೋದರೆ ಮತ್ತೆ ರಾಮಾಯಣ, ಅಲ್ಲಿ ಹೋಗಿ ಮತ್ತೆ ಗಾಡಿ ತಿರುಗಿಸ್ಕೊಂಡು ಅದೆಲ್ಲ ಉಪದ್ರ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ಅವ್ರ ಅಂಗಡಿ ಉಂಟು ನೋಡಿ, ಈ ಅಂಗಡಿಗೆ ಹೋಗಿ ಬಿಲ್ ಮಾಡಿದರೆ ಇಲ್ಲಿಗೆ ತಂದು ಹಾಕ್ತಾರೆ. ರಸ್ತೆ ಬದಿಯಲ್ಲೇ ಉಂಟು. ಈಗ ಇಲ್ಲಿಂದ ನಮ್ಮ ಟಾಸ್ಕ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿಂದ ಈಗ ಸೀದಾ ಹೋಗಿ ಊಟ ಮಾಡಬೇಕು. ಫಸ್ಟಿಗೆ ಇಲ್ಲಿಂದ ಒಂದು ಕರೆಕ್ಟಾಗಿ 1 ಕಿಲೋಮೀಟ್ರ್ ಉಂಟು. 1 ಕಿಲೋಮೀಟ್ರು ಹೋಗಿ ಹೊಟ್ಟೆಗೆ ಇಟ್ಟಾಕೊಳ್ಳುವ, ಅದಾದಮೇಲೆ ಲೈನ್ ಮಾಡುವ ಅಂತೇಳಿ. ನಮ್ಮ ರಾಗಣ್ಣ ಬರಲಿ, ಇಲ್ಲಿದ್ದಾನಲ್ಲ ಭಯ್ಯ, ಅವನೇ ಬಂದು ಹಾಕ್ತಾನೆ. ಇಲ್ಲೇ ಇರೋದು ಉಪ್ಪೆಲ್ಲ ನೋಡಿ ಸ್ಟಾಕ್.
ಇವತ್ತು ಎಂಥದ್ದು ಕಮ್ಮಿ ಉಂಟು, ಇಲ್ಲದಿದ್ದರೆ ಫುಲ್ಲು ರಾಶಿ ಇರ್ತದೆ. ಈ ಕೋಣೆ ಇಡೀ ಉಂಟಲ್ಲ ಫುಲ್ ಉಪ್ಪಿರ್ತದೆ. ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಉಂಟು ನೋಡಿ. ಹೋದ ದಾರಿಗೆ ಸುಂಕವಿಲ್ಲ ಅಂತ ನಮ್ಮ ರಾಗಣ್ಣ ಬಂದರು. ಎಂಥ ರಾಗಣ್ಣ ಇಲ್ವಂತೆ? ಇಲ್ಲ ಅಂತೆ. ಅದಕ್ಕೋಸ್ಕರ ಈಗ ಬಿಲ್ಲಲ್ಲಿ ಲೆಸ್ ಮಾಡಬೇಕಷ್ಟೇ. 500 ರೂಪಾಯಿ ಕೊಟ್ಟಿದ್ದೆ, ಅದನ್ನು ಬ್ಯಾಗಿಗೆ ಹಾಕಿ ಬನ್ನಿ. ಹೀಗೆ ಇಲ್ಲಿಂದ ಹೊರಡುವ. ಇಲ್ಲಿಂದ ಹೊರಟು ಫಸ್ಟಿಗೆ ಊಟ ಮಾಡಬೇಕು. ಊಟ ಮಾಡಿ ಆದಮೇಲೆ ಮತ್ತೆ ಮುಂದಿನದ್ದು ಎಂತ ಮುಂದೆ ನೋಡ್ಕೊಳ್ಳುವ. ಬೆಳಿಗ್ಗೆ ಬಂದು ನಮ್ಮ ಗಾಡಿದು ಕೆಲಸ ಇಲ್ಲೇ ಮಾಡಿಸಿದ್ದು, ಇಲ್ಲಿ ಲೆಫ್ಟ್ ಸೈಡಲ್ಲಿ ಗೊತ್ತಿರ್ಬೋದು, ಒಂದು ಟೈರ್ ಅಂಗಡಿ. ಅದರ ಈ ಕಡೆ ಅಂಗಡಿಯಲ್ಲಿ ನಮ್ಮ ಇನ್ನೊಬ್ಬರು ಶಿವಣ್ಣ ಅಂತ ಇದ್ದಾರೆ, ಅವರು. ಶಿವಣ್ಣಂದು ಕೆಲಸ ಅಂತ ಹೇಳಿದರೆ ಸ್ವಲ್ಪ ಗೇರೆಲ್ಲ ಸ್ವಲ್ಪ ಹೆವಿ ಆಗ್ತಾ ಇತ್ತು, ಅದಕ್ಕೋಸ್ಕರ ಶಿವಣ್ಣನ ಹತ್ರ ಬಂದದ್ದು. ಇನ್ನು ಆ ಕಡೆ ಲೆಫ್ಟ್ ಸೈಡ್ ಟೈರು ಒಂದು ಸೈಡ್ ತಿಂತ ಉಂಟು, ಒಂದು ಸೈಡ್ ತಿಂದು ಇನ್ನೊಂದು ಸೈಡ್ ಸಹ ತಿಂದಿದೆ. ಅದನ್ನು ಈಗ ಸರಿ ಮಾಡಲಿಕ್ಕೋಸ್ಕರ ಅದನ್ನು ಮತ್ತೆ ತಿರುಗಿಸಿ ಹಾಕಿದ್ದೇವೆ. ಈಗ ಅದನ್ನು ರಿಸೋಲ್ಗೆ ಕೊಟ್ಟು ಆ ಟಯರನ್ನು ಹಿಂದ್ಗಡೆ ಹಾಕಿ, ಹಿಂದ್ಗಡೆ ಹೊಸ ಟೈರ್ ಉಂಟು ಅದನ್ನು ಮುಂದ್ಗಡೆ ಹಾಕಬೇಕು. ಎಲ್ಲ ಪ್ಲ್ಯಾನಿಂಗ್ ಉಂಟು, ನೋಡುವ. ಓನರ್ ಹತ್ರ ನಾನೇ ಹೇಳಲಿಲ್ಲ. ನಾನು ಯಾಕೆ ಹೇಳೋದಿಲ್ಲ ಅಂತ ಹೇಳಿದರೆ, ನಿಮಗೆ ಗೊತ್ತಿರ್ಬೋದು, ನಾವು ಹೇಳಿದರೆ ಅದಕ್ಕೊಂದು ಮರ್ಯಾದಿಲ್ಲ. ಒಂದು ನೋಡಿರ್ಬೋದು, ಬೊಬ್ಬೆ ಹೊಡಿತಾರೆ. ಮೊನ್ನೆ ಗುರುವಾರ ದಿವಸ ಹೇಳಿ ಸಾಕಾಗಿದೆ ನನಗೆ. ಅವರ ಉಲ್ಟ ಮಾತಾಡುವಾಗ ನನಗೆ ಸ್ವಭಾವ ಬರಲಿಕ್ಕೆ ಆಯಿತು. ಅದಕ್ಕೋಸ್ಕರ ಮೆಕ್ಯಾನಿಕ್ ಹತ್ರ ಹೇಳಿಸಿ, ಮೆಕ್ಯಾನಿಕ್ ಮತ್ತು ಓನರ್ ಜೊತೆ ಡೈರೆಕ್ಟಾಗಿ ನೀವೇ ಮಾತಾಡ್ರಪ್ಪ, ನಾನು ಅದಕ್ಕೆ ಅದರ ಸುದ್ದಿಗಿಲ್ಲ ಅಂತೇಳಿ ಸುಮ್ಮನೆ ಕೂತಿದ್ದೇನೆ. ಅವರವ್ರು ಎಂತ ಬೇಕಾದರೆ ಮಾತಾಡ್ಕೊಳ್ಳಿ. ಅವರು ಇನ್ನು ಮಾಡಲಿಲ್ಲ ಅಂತೇಳಿ ಎಂತ ಮಾಡಲಿಕ್ಕಾಗೋದಿಲ್ಲ. ಗಾಡಿಯಲ್ಲಿ ಆದರೂ ನಿಂತರೆ ನಾನಂತೂ ಮಾಡಿಸೋದಿಲ್ಲ, ಫಸ್ಟಿಗೆ ಹೇಳಿದ್ದೇನೆ, ಗಾಡಿ ಬಿಟ್ಟು ಬರೋದು ಅಷ್ಟೇ. ಮುಂಚೆ ಎಲ್ಲ ಮಾಡಿಸ್ತಾ ಇದ್ದೆ, ಎಂತಂತಿದ್ರೆ ಎಲ್ಲಿ ಬಾಕಿ ಆದರೂ ಅಲ್ಲಿ ಮಾಡಿಸ್ಕೊಂಡು ಬರ್ತಿದ್ದೆ. ಇನ್ನೆಲ್ಲ ಅದೆಲ್ಲ ಮಾಡೋದಿಲ್ಲ. ಕರುಣೆ ಇರಬೇಕು ಜನರಿಗೆ. ನಾವು ಸಹ ಕರುಣೆಯಲ್ಲಿ ಇದ್ವಿ, ಇನ್ನೂ ಕರುಣೆ ನಮಗೆ ಸಹ ಇಲ್ಲ. ನಾನು ಈಗ ಇಲ್ಲಿಂದ ಕರೆಕ್ಟಾಗಿ 1 ಕಿಲೋಮೀಟ್ರ್ ಹೋದರೆ ನಿಡಿಗಲಲ್ಲಿ ಲಾವಣ್ಯ ಹೋಟೆಲ್ ಸಿಗ್ತದೆ, ಅಲ್ಲಿ ಹೋಗಿ ಊಟ ಮಾಡುವ. ಇದುವೇ ಲಾವಣ್ಯ ಹೋಟೆಲ್ ಅಂತೇಳಿ. ರಾಗಣ್ಣ, ಇಲ್ಲಿ ಊಟ ಮಾಡಿದ್ದೀರಾ ನೀವು? ಮಾಡಿದ್ದೀರಾ? ಹಾಂ, ಯಾವಾಗ? ನನ್ನ ಹತ್ರ ಒಮ್ಮೆ ಬಂದಿದ್ರು, ಹೌದು, ಮಾಡಿಸಿದೆ ಇಲ್ಲಿ ಊಟ. ಒಳ್ಳೆ ಊಟ ಅಂತ ಅಂದ್ಕೊಳ್ಳಿ. ಈಗ ಈ ಮಳೆಯಲ್ಲಿ ಒದ್ದಾಡಿಕೊಂಡು ಹೋಗಬೇಕು. ಸೈಡ್ಗೆ ಇಟ್ಟಿದ್ದೇನೆ. ಮೊನ್ನೆಯಿಂದ ಪೊಲೀಸ್ನವ್ರು ಬಂದು ಬೊಬ್ಬೆ ಹೊಡಿತಾ ಇದ್ದಾರೆ. ರೋಡ್ ಸೈಡಲ್ಲಿ ಇಟ್ಟವರಿಗೆಲ್ಲ 500 ರೂಪಾಯಿ ಫೈನ್. ಅದಕ್ಕೋಸ್ಕರ ಸೈಡಿಗೆ ಹಾಕಿದ್ದೇನೆ. ನನಗೆ ಅಂತ ಹಾಕಲಿಲ್ಲ, ನಾನು ಸೈಡಲ್ಲೇ ನಿಲ್ಲಿಸೋದು. ಬನ್ನಿ ಈಗ ಹೋಗಿ ಊಟ ಮಾಡುವ. ಫಸ್ಟಿಗೆ ಪರ್ಸ್, ಬ್ಯಾಗ್ ತಗೊಳ್ಬೇಕು. ಚಲೋ 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 ಚಲೋ. ಹೊಟ್ಟೆ ತುಂಬ ಊಟ ಮಾಡಿ ಈಗ ಗಾಡಿ ಹತ್ರ ಬರ್ತಾ ಇರೋದು. ನಮ್ಮ ರಾಗಣ್ಣ ಎಂತ ಮಾಡ್ತಿದ್ದಾರೆ? ಚಂಡಿ ಹತ್ರ ಚಂಡಿ ಆಗಲಿಲ್ಲ, ನಾನು ಅವರ ಕೊಡೆ ಹಿಡ್ಕೊಂಡು ಬಂದೆ. ಸೊ ಬನ್ನಿ ಈಗ ಇಲ್ಲಿಂದ ಹೊರಡುವ. ಇದೆಂತ ಮರಿ ಹೇಗೆ ಮಾಡಿಸ್ತೀವಿ ತಗೊಳ್ಳಿ, ನಿಮ್ಮ ಕೊಡೆ ನಿಮಗೆ. ಆ ಕಡೆಯಿಂದ ಯಾರು ಆದರೂ ಎಂಥದ್ದು ಏರ್ನ ಬಾಲಾಜಿಯಾ? ಬಾಲಾಜಿಲ ನಿಶ್ಮಿತಲ್ಲ, ಅದೊಂದು ಅಲ್ಪ ಅಲ್ಲಿ ಒಂದು ಕಟ್ಟುಂಟಲ್ಲ, ಅವು ಬಾಲಾಜಿ, ಅದು ಬಾಲಾಜಿ. ಮತ್ತು ಅವು ನಿಶ್ಮಿತ, ಓ ಪುಲಿ ಅಂಡ ಬುಕ್ಕ ಉಂತಲಿ ಅಲ್ಪನೆ ಉಂತಲಿ ಪನ್ಪೆ. ಅವು ಒಂಜಿ ರಾಗಿದ ಪೊಡಿ ಓ ಅಲ್ಪ ತೋಜೊಂದಿಜ ಐನು ಹಂಚು ಇತ್ತು ಬಿಡ್ಲಿ. ರಾಗಿದ ಪೊಡಿಲ ಪುಂಡಿರವೆ ಹಂಚಿಗೆ ಬರಲಿ. ಬುಕ್ಕ ಅವಲ ಬೋರ್ಡ್ ಅವು ಎದುರು ಬರ್ಡು ರಾಗಣ್ಣ, ಅವು ಬೋರ್ಡ್. ಹಾಂ ಓ ಅಲ್ಪ ಆ ಕಟ್ಟು ಅನ್ನಪೂರ್ಣ ಹೋಟೆಲ್ ಎದುರು ಬರ್ಡು ಮೂಲ ಎದುರು ಬಿಡಲಿ, ಅವ್ನು ಜೀರ್ದು ಬಿಡಲಿ. ಇಲ್ಲಿಂದ ಈ ಕಡೆಯಿಂದ ಬನ್ನಿ. ಎಂತ ಇಷ್ಟು ದೊಡ್ಡ ಜಾಗ ಉಂಟು ಮಾರ್ರೆ, ನೀವು ಇರೋದು ಇಷ್ಟದಾಪುರ. ಇಲ್ಲಿಂದ ಹೊರಡಬೇಕು. ಇಲ್ಲಿಂದ ಬಿಟ್ಟರೆ ಇಲ್ಲಿ ಒಂದು ನಿಡಿಗಲ್ ಸ್ವಲ್ಪ ಇಲ್ಲಿಂದ 1 ಕಿಲೋಮೀಟರ್ ಹೋದರೆ ಒಂದು ಪಾಯಿಂಟ್ ಸಿಗ್ತದೆ. ಅದಾದಮೇಲೆ ಸೋಮತಡ್ಕ. ಬನ್ನಿ ಈಗ ಇಲ್ಲಿಂದ ಹೊರಡುವ. ಊಟದ್ದು ಹಣ ಉಳಿದಿದೆ ಸ್ವಲ್ಪ, ಅದನ್ನೆಲ್ಲ ಹಂಚಿಕೊಂಡಾದ್ಮೇಲೆ ಈಗ ಇಲ್ಲಿಂದ ಹೊರಡಬೇಕು. ಚಲೋ. ಲೆಫ್ಟ್ ಸೈಡಲ್ಲಿ ನೋಡಿ, ಇದು ಮುಗುರೋಡಿ ಅವರದ್ದು ಪ್ಲ್ಯಾಂಟ್ ಆಯಿತಾ. ಇದು ಯಾವತ್ತಿಂದ ಉಂಟು ಮಾರ. ಇದು ಯಾವಾಗ ಕನ್ಸ್ಟ್ರಕ್ಷನ್ ಮುಗೀತದ, ಇಷ್ಟು ವರ್ಷದ ಅಗ್ರಿಮೆಂಟ ಎಂತ ಅಂತ ಗೊತ್ತಾಗ್ತಾ ಇಲ್ಲ.
ಬಟ್ ನೋಡಿ ಇದೆಲ್ಲ ಅವರ ಪ್ಲ್ಯಾಂಟ್. ಇಲ್ಲಿ ಒಂದುಂಟು, ಮತ್ತು ಧರ್ಮಸ್ಥಳಕ್ಕೆ ಹೋಗುವ ಧರ್ಮಸ್ಥಳ ಪಾಸಾಗಿ ಕೊಕ್ಕಡಕ್ಕೆ ಹೋಗ್ತೇವಲ್ಲ ಆ ದಾರಿಯಲ್ಲಿ ಒಂದುಂಟು. ಅಲ್ಲಲ್ಲಿಗೆ ಪ್ಲ್ಯಾಂಟ್ ಮಾಡಿ ಹಾಕಿದ್ದಾರೆ. ಈಗ ಇಲ್ಲಿ ಒಂದು ರೈಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು, ಬಾಲಾಜಿ ಅಂತೇಳಿ. ಸೊ ಅಲ್ಲಿಗೆ ಇಳಿಸಬೇಕು. ಎಲ್ಲ ಕಟ್ಟು ಎದುರುಗಡೆ ಇಟ್ಟಿದ್ದೇವೆ, ಬಿಕಾಸ್ ರಪರಪ್ಪ ಆಗಲಿ ಅಂತೇಳಿ. ಇಲ್ಲೇ ರೈಟ್ ಸೈಡಲ್ಲಿ ಬಾಲಾಜಿ ಅಂಗಡಿ ಇವತ್ತು ಚೇಂಜ್ ಆಯ್ತು ಅಂತೇಳಿ. ಅವೇ ಎಲ್ಲ ಚೇಂಜ್ ಆಗಿದೆ ಅಂಗಡಿ, ಹೊಸ ಅಂಗಡಿ ಥರ ಆಗಿದೆ ನೋಡಿ. ಅಲ್ಲಿ ಸೈಡಿಗೆ ಹಾಕು, ಇಲ್ಲಿ ಇರಲಿ ಗಾಡಿ. ಯಾವುದು ಇದಾಯ್ತಾ? ಇಲ್ಲಿ ಒಂದು ಚರಂಡಿಯಲ್ಲಿ ನೀರು ಹೋಗ್ತಾ ಉಂಟಲ್ಲ, ಇದೆಲ್ಲ ಹಿಂದ್ಗಡೆ ಚರಂಡಿ ಎಲ್ಲ ಇರ್ತದೆ ನೋಡಿ. ಅಲ್ಲಿಂದೆಲ್ಲ ಬಂದು ಇಲ್ಲಿ ಸೇರ್ತದೆ ನೋಡಿ. ಆ ಕಡೆಯಿಂದ ಚರಂಡಿ, ಅಲ್ಲಿಂದ ಸಹ ಕಟ್ಟಿಂಗ್ ಕೊಟ್ಟಿರ್ಬೋದು. ಅಲ್ಲಿಂದೆಲ್ಲ ಬಂದು ಇಲ್ಲಿಗೆ ಸೇರ್ತದೆ. ಇದು ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದರೆ ಎದುರುಗಡೆ ನೆಡಿಗಳು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಎಲ್ಲ ಒಂದು 200 ಮೀಟ್ರ್ ಹೋದರೆ ಅಲ್ಲಿ ಒಂದು ನದಿ ಸಿಗ್ತದೆ, ಅಲ್ಲಿಗೆ ಹೋಗಿ ಸೇರ್ತದೆ. ಮತ್ತು ಅದು ನದಿಯಾಗಿ ಪರಿವರ್ತನೆಯಾಗಿ ಮತ್ತೆ ಎಲ್ಲಿಗೆ ಸೇರ್ತದೆ ಅಂತ ನನಗೆ ಗೊತ್ತಿಲ್ಲ. ನೋಡಿ ಎಲ್ಲ ಇಲ್ಲಿ ಇದು ಎಲ್ಲಿಂದನ ಇಲ್ಲಿಗೆ ಜಾಯಿಂಟ್ ಆಗ್ತದೆ, ಇದು ಹೋಗಿ ಅಲ್ಲಿಗೆ ಜಾಯಿಂಟ್ ಆಗ್ತದೆ, ಅಲ್ಲಿಂದ ಎಲ್ಲಿಗೂ ಜಾಯಿಂಟ್ ಆಗ್ತದೆ. ಸೊ ಇದೆಲ್ಲ ಪ್ರಕೃತಿ ನಿಯಮ. ನೋಡಿ ನೀರು ಎಷ್ಟು ಹರಿತಾ ಉಂಟಂತೇಳಿ. ಈಗ ಸ್ವಲ್ಪ ಮಳೆ ಬಿಟ್ಟಿದೆ ಆಯಿತಾ, ಈಗ ಗೊತ್ತಿಲ್ಲ ಮತ್ತೆ ಯಾವಾಗ ಮಳೆ ಬರ್ತದೆ ಅಂತೇಳಿ. ತೊಂದರೆ ಇಲ್ಲ, ಹಿಂದ್ಗಡೆಲ್ಲ ಅಕ್ಕಿ ಒಂದು 2 ಬ್ಯಾಗ್ ಇಳಿಸ್ಲಿಕ್ಕಿರೋದು ಅಷ್ಟೇ. ಮತ್ತೆಲ್ಲ ರಪ ಆಗ್ತದೆ, ಜಾಸ್ತಿ ಅಂತ ಟೆನ್ಷನ್ ತಗೊಳ್ಳಿಕ್ಕಿಲ್ಲ. ಬನ್ನಿ, ಈಗ ರಾಗಣ್ಣಲ್ಲಿದ್ದಾರೆ ನೋಡಿ. ಅವ್ರು ಅಮೌಂಟ್ ತರಲಿ, ಅಮೌಂಟ್ ತಂದಾದ್ಮೇಲೆ ಹೊರಡುವ. ಇವರ ಅಂಗಡಿ ಈ ಥರ ಇರಲಿಲ್ಲ, ಎಲ್ಲ ಒಂಥರ ಮುದ್ದೆ ಆಗಿತ್ತು. ಈಗೆಲ್ಲ ಸ್ಪೇಸ್ ಮಾಡಿ ಹಾಕಿದ್ದಾರೆ. ಇದು ಒಂದು ಸೋಮಂತಡ ಕೊಡಬೇಕು, ಇದು ಸಹ ಸೋಮಂತಡ ಕೊಡಬೇಕು. ಮತ್ತು ಹಿಂದ್ಗಡೆ ಒಂದು ಕಟ್ಟಿ ಎಳ್ದಾಕಿದ್ದೇವೆ ನೋಡಿ, ಅದು ಕೂಡ ಸೋಮಂತಡಕ್ಕೆ ಕೆನೆ ಕೊಡಲಿಕ್ಕೆ ಇರೋದು. ಇದೆಲ್ಲ ಬರುವ ದಾರಿಯಲ್ಲಿ ಕೊಟ್ರಾ. ಬನ್ನಿ ಹೋಗೋ ಇಲ್ಲಿಂದ. ಇಲ್ಲಿ ಒಂದು ಬ್ರಿಡ್ಜ್ ಕಾಣಿಸ್ತಾ ಉಂಟಲ್ಲ, ಇದು ನೆಡಿಗಳ ಬ್ರಿಡ್ಜ್ ಆಯಿತಾ. ಇದೇ ನದಿಗೆ ಸೇರೋದು, ಅದೆಲ್ಲ ಚರಂಡಿದು ನೀರೆಲ್ಲ ಬಂದು. ಸೊ ನೋಡ್ಬೋದು ಎಷ್ಟು ನೀರು ಉಂಟಂತೇಳಿ ನೋಡಿ. ಆ ಕಡೆಯಿಂದ ನೀರು, ಈ ಕಡೆಯಿಂದ ನೀರು. ಅದು ಹಳೆ ಬ್ರಿಡ್ಜ್. ಅಲ್ಲಿಂದ ಹರಿದು ಆ ಕಡೆ ಎಲ್ಲಿಗೆ ಹೋಗ್ತದೆ ನೀರು, ಎಲ್ಲಿಗೆ ಹೋಗಿ ಸೇರ್ತದೆ. ಅದು ನಿಮ್ಮ ನೇತ್ರಾವತಿ ನದಿಗೆಲ್ಲ ಟಚ್ ಆಗ್ತದೆ, ಎಂತಂದು ಗೊತ್ತಿಲ್ಲ. ಇದು ಮುಗಿಯದ ನೆನಪು, ವಿರಹಗಳೇ